ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ನಾಮಪರಭಂಗವನ್ನು ನೋಡೋಣ. ನಾಮ ತಗೊಳ್ಳೋದ್ರಿಂದ ಏನಾಗತ್ತಪ್ಪ? ಫಸ್ಟು ತುಳಸಿದಾಸ್ ಹೇಳ್ತಾರೆ, ನಾಮ ಹೆಂಗಾರು ತಗೊಳ್ಳಿ ನೀವು. ಮಹಾರಾಜರು ಹೇಳ್ತಾರೆ, ಹೆಂಗಾರು ನಾಮ ತಗೊಳ್ರಿ ನೀವು. ಆ ನಾಮ ಕೆಲಸ ಮಾಡೇ ಮಾಡುತ್ತೆ. ಅಂದರೆ ಏನಪ್ಪ, ಏನು ಕೆಲಸ ಮಾಡತ್ತದು? ನಮ್ಮ ಮನಸ್ಸು ಎಂಬುವ ಭೂಮಿಯಲ್ಲಿ ಭಗವಂತನ ಭೇಟಿ ಆಗಬೇಕು ಅಂದರೆ ಹಲವಾರು ಇದನ್ನು ಕೊಟ್ಟಿದ್ದಾರೆ. ರೂಲ್ಸ್, ಕೋಡ್ ಆಫ್ ಕಂಡಕ್ಟ್ ಕೊಟ್ಟಿದ್ದಾರೆ, ಡಿಸಿಪ್ಲಿನ್ ಕೊಟ್ಟಿದ್ದಾರೆ. ಅದಕ್ಕೇನಂತಾರಪ್ಪ? ಸಾಧನ ಚತುಷ್ಟಯ. ಸಾಧನ ಚತುಷ್ಟಯ ಅಂತಾರೆ ಅದಕ್ಕೆ. ಅದನ್ನೆಲ್ಲ ಮಾಡಿಕೊಂಡು ಅವಾಗ ನಾವು ರೆಡಿ ಆಗ್ತೀವಿ. ಏನಕ್ಕಪ್ಪ? ಮುಮುಕ್ಷತ್ವಕ್ಕೆ ರೆಡಿ ಆಗ್ತೀವಿ. ಜಿಜ್ಞಾಸ, ಮುಮುಕ್ಷತ್ವಕ್ಕಂದರೆ ಲಾಂಗಿಂಗ್. ಅದಕ್ಕೆಲ್ಲ ಮುಂಚೆ ಒಂದು ನಿಜಾತ್ಮ ಬೋಧದಲ್ಲಿ ಕೊಟ್ಟಿದ್ದಾರೆ. ಏನಪ್ಪ, ಏನೇನು ಮಾಡಬೇಕು ನಾವು? ಡಿಸಿಪ್ಲಿನ್, ಷಟ್ ಸಂಪತ್ತು, ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಇವೆಲ್ಲ ಮುಮುಕ್ಷತ್ವ, ಇವೆಲ್ಲ ಸಾಧನ ಚತುಷ್ಟಯದಲ್ಲಿ ಬರುತ್ತೆ. ಅದಕ್ಕೆ ನಾಮ ತಗೊಳ್ಳೋದ್ರಿಂದ ಏನಾಗತ್ತಪ್ಪ? ಫಸ್ಟು ನಾಮ ತಗೊಳ್ಳೋದ್ರೆ ಏನೂ ಆಗ್ತಿಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಯಾಕೆಂದರೆ ನಮ್ಮ ಅಂತಃಕರಣ ಏನಿದೆಯೋ ಮಾಲಿನ್ಯ ಹೊಂದಿದೆ. ಮಾಲಿನ್ಯ ಹೊಂದಿದ್ದಾಗಿ ಜೀವಾತ್ಮಕ್ಕೆ ತಾನು ಏನು ಮಾಡ್ತಿದೆ ಅನ್ನೋದೇ ಅರಿವಿಗೆ ಬರೋದಿಲ್ಲ. ಅದಕ್ಕೆ ಅಂತಃಕರಣ ಶುದ್ಧಿ ಆಗಬೇಕು ಅಂದರೆ ಮೊದಲು ನಾವು ನಾಮಜಪವನ್ನು ಭರಭರಾಟಿನೇ ಅಂತಾರೆ. ಭರಭರಾಟಿನೇ ಅಂದರೆ ಸುಮ್ಮನೆ ಜಪಮಾಲೆ ಹಿಡ್ಕೊಳ್ಳೋದು ಮಾಡ್ತಿರೋದು. ಶಿವಚಿದಂಬರ 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 ಶಿವಚಿದಂಬರ, ಯೋಚನೆ ಏನೂ ಮಾಡೋಂಗಿಲ್ಲ ಅಲ್ಲಿ. ಈ ನಾಮ ಯಾವಾಗ ಕೆಲಸ ಮಾಡುತ್ತೆ, ಇದರಿಂದ ನನಗೇನು ಫಾಯ್ದಾ ಆಗುತ್ತೆ, ಎಂಥದ್ದು ಯೋಚನೆ ಇಲ್ಲ. ಒಂದು ಕಿಂಚಿತವಾಗೂ ಯೋಚನೆ ಬರಬಾರ್ದು. ಯಾಕೆ? ನಮ್ಮ ಅಂತಃಕರಣ ಶುದ್ಧ ಇಲ್ಲ, ಮಾಲಿನ್ಯ ಹೊಂದಿದೆ. ಇದು ಜನ್ಮ ಜನ್ಮಾಂತರದ ಮಾಲಿನ್ಯ ಇಟ್ಕೊಂಡು ಕೂತಿದೆ ಇಲ್ಲೊಳಗೆ ಅಂತಃಕರಣದಲ್ಲಿ. ಒಂದು ದಿವಸಕ್ಕೆ ಒಂದು ಜಪ ಮಾಡಿಬಿಟ್ರೆ ನಾವು ಅಲ್ಲಿ ಮುಟ್ಬಿಡ್ತೀವಾ? ಖಂಡಿತವಾಗ್ಲೂ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಫಸ್ಟ್ ಇನಿಷಿಯಲ್ ಪ್ರೋಸೆಸ್ ಆಫ್ ಕ್ಲೆನ್ಸಿಂಗ್ ಅಂತಾರೆ. ಕ್ಲೀನ್ ಮಾಡ್ತಾರೆ ಅದನ್ನು. ಹೆಂಗಪ್ಪ? ನಾಮ ತಗೊಳ್ತಾ ನಮ್ಮ ದೇಹ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರವನ್ನು ಶುದ್ಧಿ ಮಾಡ್ತಾ ಹೋಗ್ತಾನೆ ಭಗವಂತ ಪರಮಾತ್ಮ. ಶುದ್ಧಿ ಮಾಡ್ದಂಗೂ ಈ ಜಡತ್ವ ಹೊಂದಿರೋ ಮನಸ್ಸು ಸೂಕ್ಷ್ಮದ ಕಡೆಗೆ ನಾಮ ಕರ್ಕೊಂಡು ಹೋಗುತ್ತೆ ನಮಗೆ. ಅದಕ್ಕೆ ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನಾಮ ಜಪೆ ಆದಿ ಅಂತಃಕರಣ ಶುದ್ಧಿ, ತೇಣೆ ಆತ್ಮಸಿದ್ಧಿ ಪ್ರಾಪ್ತ ಹೋಯ. ಧರೋನಿಯ ವೀಟ ಅಂತರಿ ಸರ್ವಾचा, नाम जपे वाचा सर्वकाळ. विषयाचे पथ्य धरील हाजरी, भवरोग दूरी होय त्याचा. चिदंबर नाम मात्रा ते घेऊनी, जावे उद्धरोनी दास म्हणे. ನಾಮ ಜಪೆ ಆದಿ ಅಂತಃಕರಣ ಶುದ್ಧಿ. ನಾಮ ಜಪ ಮಾಡೋದ್ರಿಂದ ನಮ್ಮ ಅಂತಃಕರಣವು ಶುದ್ಧಿಯಾಗುತ್ತದೆ. ಏನಾಗತ್ತಪ್ಪ? ಫಸ್ಟು ನಮಗೆ ಅಂತಃಕರಣ ಶುದ್ಧಿ. ತೇಣೆ ಆತ್ಮಸಿದ್ಧಿ ಪ್ರಾಪ್ತ ಹೋಯ. ಅಂತಃಕರಣ ಶುದ್ಧಿ ಆದಾಗ ಆತ್ಮಸಿದ್ಧಿ ಆಗತ್ತೆ. ಅಲ್ಲಿ ತನಕ ಆತ್ಮಜ್ಞಾನ ಆಗೋದಿಲ್ಲ. ಆತ್ಮಸಿದ್ಧಿ, ನಾನು ಯಾರು? ಆತ್ಮಸಿದ್ಧಿ ಅಂದರೆ ನಾನು ಯಾರಪ್ಪ? ಹೂ ಆಮ್ ಐ? ನಿಜವಾದ ನಾನು ಯಾರು? ಒಳಗೆ ಕೂತಿರೋನೆಲ್ಲ ಕೆಲಸ ಮಾಡಿಸ್ತಿದ್ದೀನಿ, ಅವನು. ಆ ಆತ್ಮದ ಬಗ್ಗೆ ನಮಗೆ ಅರಿವು ಬರೋದಿಲ್ಲ ಎಲ್ಲಿವರೆಗೂ ಅಂತಃಕರಣ ಶುದ್ಧಿಯಾಗೋದಿಲ್ವೋ. ಮೇಲಿಂದ ನಾಮಸ್ಮರಣೆ ಮಾಡಿದ್ರೆ ಎಲ್ಲಿವರೆಗೂ ಅದು ನಮ್ಮ ಲಿಂಗ ಶರೀರದಲ್ಲಿ ಪ್ರವೇಶ ಮಾಡೋದಿಲ್ಲೋ, ವಾಸನಾ ಶರೀರದಲ್ಲಿ ಪ್ರವೇಶ ಮಾಡೋದಿಲ್ಲೋ ನಾಮ, ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಧರೋನಿಯ ವೀಟ ಅಂತರಿ ಸರ್ವಾಚ, ನಾಮ ಜಪೆ ವಾಚಾ ಸರ್ವಕಾಳ. ವಾಚಾ ಬಾಯಿಂದ ಸದಾ ಸರ್ವಕಾಳ. ಬಾಯಿ ತೆಗೆದ್ರೆ ಚಿದಂಬರ ಬರಬೇಕು, ಅದ್ರ ಹೊರತಾಗ ಒಂದು ಮಾತು ಬರಬಾರ್ದು. ಅದಕ್ಕೇನು ಹೇಳ್ತಾರೆ? ಸಾಧನ ಚತುಷ್ಟ ಸಂಪನ್ನ, ಸತ ಶಿಷ್ಯ ಸದ್ಗುರು ಸಿ ಶರಣ. ಅನನ್ಯ ಭಾವೇ ಧರುಣಿ ಚರಣ, ಮಣೇಮಿ ಕೋಣ ಸ್ವಾಮಿ ರಾಯ. ನಾನು ಯಾರು ಸ್ವಾಮಿ ರಾಯ ಅಂತ ಪ್ರಶ್ನೆ ಕೇಳ್ತಾರೆ ರಾಜಾರಾಮ್ ಮಹಾರಾಜರು ಸ್ವಾಮಿಗೆ. ಶಿಷ್ಯನ ಕಡೆಗೆ ಯಾವ ಗುಣಸಂಪದ? ನಿಜಾತ್ಮ ಬೋಧದ 2ನೇ ಪ್ರಕರಣದಲ್ಲಿ 1ನೇ ಶ್ಲೋಕ. ಎಂಥ ಗುಣಸಂಪನ್ನ ಇರಬೇಕು ಅವನು, ಸಂಪದ ಇರಬೇಕು ಅವನ ಹತ್ರ? 4
ಇದನ್ನು ಮಾಡಲಿಕ್ಕೆ ಫಸ್ಟು ನೀವು 4 ಇದಿರಬೇಕು, ಅರ್ಹತೆ ಇರಬೇಕೇನು, ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಮುಮುಕ್ಷತ್ವ ಇರಬೇಕು, ಶಮದಮಾದಿ ಷಟಕ ಇರಬೇಕು. ಏನಪ್ಪ? ವಿವೇಕ, ವೈರಾಗ್ಯ, ಮುಮುಕ್ಷತ್ವ. ನನಗೆ ಬೇಕಪ್ಪ ನೀನು ಅಂತ, ನನ್ನ ಪ್ರಾಬ್ಲಮ್ಗೋಸ್ಕರ ನೀನು ಬೇಕು, ಪ್ರಾಬ್ಲಮ್ ಸಾಲ್ವ್ ಆಗಿರಬೇಕು ಅಂತ ಚಿದಂಬರ ಅಲ್ಲ. ನನಗೆ ನೀನು ಕೇವಲ ನಿನಗೋಸ್ಕರ, ಅಂದರೆ ನಾನು ಯಾರಪ್ಪ ತಿಳ್ಕೋಬೇಕು ಅನ್ನೋದಕ್ಕೆ ನೀನು ಪರಮಾತ್ಮ ಬೇಕು. ಮುಕ್ತ ಹೊಣೆಯಾಚಿ ಇಚ್ಛಾ, ಮುಮುಕ್ಷತ್ವ ಅಂದರೆ ನನಗೆ ಮುಕ್ತ ಆಗಬೇಕು. ಯಾರಿಂದ? ಈ ಮನಸ್ಸಿಂದ ಪರ್ಮನೆಂಟ್ಲಿ ನಾ ಬಿಡುಗಡೆ ಹೊಂದಬೇಕು. ಶಮದಮಾದಿ ಷಟಕಂನಲ್ಲಿ ಶಮ, ದಮ, ಶ್ರದ್ಧಾ, ಉಪರತಿ, ಸಮಾಧಾನ, ತಿತೀಕ್ಷ ಇವೆಲ್ಲವೂ ಮಾಡಿಕೊಂಡಾಗ ಸಾಧನ ಚತುಷ್ಟ ಸಂಪನ್ನನಾದವನು, ಅವನೇ ಸತಶಿಷ್ಯನಕ್ಕೆ ಅಧಿಕಾರಸ್ಥರಾಗಿರ್ತಾರೆ. ಅವರು ಸದ್ಗುರು ಸಿ ಶರಣ, ಅಂಥವ್ರು ಸದ್ಗುರುಗೆ ಶರಣು ಹೋಗಿ ಅವ್ರೇನು ಮಾಡ್ತಾರಪ್ಪ, ಅಧಿಕಾರ ಸಂಪನ್ನ ಸತಶಿಷ್ಯರಾಗಲಿಕ್ಕೆ ಯೋಗ್ಯರಿರ್ತಾರೆ. ಅಂಥವ್ರು ಯಾರಪ್ಪ? ನಮ್ಮ ರಾಜಾರಾಮ್ ಮಹಾರಾಜರು. ಧರೋನಿಯ ವೀಟ ಅಂತರಿ ಸರ್ವಾಚ, ನಾಮ ಜಪೆ ವಾಚ ಸರ್ವಕಾಳ. ವೀಟ್ ಅಂದರೆ ಎಲ್ಲರ ಮೇಲೂ ನಮಗೆ ಏನು ಬರಬೇಕು? ವಮನ್ ಬರಬೇಕು, ಎಲ್ಲರನ್ನೂ ತ್ಯಾಗ ಮಾಡಬೇಕು ಮನಸ್ಸಿಂದ. ಅಂತರಿ ಬಾಹ್ಯವಾಗಲ್ಲ, ವ್ಯಾವಹಾರಿಕವಾಗಿ ನಮ್ಮ ಕೆಲಸವನ್ನು ಕರ್ತವ್ಯದು ಮಾಡಲೇಬೇಕು 100%. ಆದರೆ ಒಳಗಿಂದ ಎಲ್ಲ ವಸ್ತು, ವಿಷಯ, ವ್ಯಕ್ತಿ, ಜಗತ್ತಿನ ಮೇಲೆ ನಮಗೇನು ಬರಬೇಕು? ತಿರಸ್ಕಾರ ಭಾವನೆ ಬರಬೇಕು. ಇದರಿಂದ ನನಗೇನು ಉಪಯೋಗ ಆಗುವುದಿಲ್ಲ, ಇವರಿಂದ ನನಗೆ ಯಾವ ಥರವಾದ ಸಹಾಯ ಆಗುವುದಿಲ್ಲ. ನನ್ನ ಆಂತರಿಕ ಪ್ರಗತಿಗೆ, ನನ್ನ ನಿಜ ಬೋಧಕ್ಕೆ, ನನ್ನ ನಿಜ ಆತ್ಮ ನಾನು ಯಾರು ತಿಳ್ಕೊಳ್ಳಿಕ್ಕೆ ಯಾರೂ ಸಹಾಯ ಮಾಡೋರಿಲ್ಲ. ಇಲ್ಲಿ ಬಂದಿರೋದೇ ನಾನು ನನ್ನನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಅಂದರೆ ಬಾಕಿಯವ್ರು ಏನು ಮಾಡ್ತಾರೆ ಸಹಾಯ? ಅದರಲ್ಲಿ ಯಾರು ಏನೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುನೇ ಸಹಾಯ ಮಾಡ್ಲಿಕ್ಕಾಗಲ್ಲ. ಕೇವಲ ಅವ್ನು ಮಾರ್ಗ ತೋರಿಸ್ತಾನೆ, ಅಲ್ಲಿ ನೋಡು, ಅಲ್ಲಿ ಮುಂದೆ ಹೋದರೆ ಅಲ್ಲಿ ಬೆಳಕಿದೆ, ಹೋಗು ನೀನು ಅಂತ. ಮಾರ್ಗದ ಮೇಲೆ ನಡೆಯುವಾದ ಧರ್ಮ ನಂದು. ಸಾಧನ ಚತುಷ್ಟಯ ಸಂಪನ್ನ ಇದ್ದವನು ಮಾತ್ರ ನಡಿಲಿಕ್ಕೆ ಸಾಧ್ಯ. ನೀವು ನಡೆಯಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಒಂದು ನಿಮಿಷ ಇಲ್ಲಿರುತ್ತೆ, ಒಂದು ನಿಮಿಷ ಪ್ರಪಂಚದಲ್ಲಿರುತ್ತೆ. ಒಂದು ಕ್ಷಣಕ್ಕೆ ಅರ್ಧ ಗಂಟೆ ಸ್ವಾಮಿ ಬೇಕು ಅನ್ನಿಸ್ತಾನೆ, ಇನ್ನು 3/4 ಗಂಟೆ ಜನ ಬೇಕು ಅನ್ನಿಸ್ತಾರೆ. ಅಂಥ ನಾವು ನಮ್ಮ ಲಕ್ಷಣಗಳು ಅಲ್ಲ. ನಾಮ ಜಪೆ ವಾಚ ಸರ್ವಕಾಳ, ಸದಾ ಸರ್ವಕಾಳ ನಮ್ಮ ಬಾಯಿ ತೆಗೆದ್ರೆ ಬರ್ತಿರ್ಬೇಕೇನು? ಚಿದಂಬರ 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 ಚಿದಂಬರ. ವಿಷಯಾಚೆ ಪಥ್ಯ ಧರೀಲ ಹಾಜರಿ, ಭವರೋಗ ದೂರಿ ಹೋಯತ್ಯಾಚ. ವಿಷಯದ ಪಥ್ಯವನ್ನು ಪಾಲಿಸಬೇಕು. ಡಾಕ್ಟರ್ ನಮಗೆ ಔಷಧಿ ಕೊಡುವಾಗ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತಾನೆ. ಇದನ್ನು ತಿನ್ನಬೇಡಿ, ಇದನ್ನು ಪಥ್ಯವನ್ನು ಮಾಡಿ, ಇದನ್ನು ಮಾಡಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಪ್ರೊಲಾಂಗ್ ಆಗುತ್ತೆ. 4 ದಿವಸ ಇದನ್ನು ತಿನ್ನಬೇಡ್ರಿ, 6 ದಿವಸ ಇದನ್ನು ತಿನ್ನಬೇಡ್ರಿ. ಆಯಾ ರೋಗದ ಪ್ರಕಾರ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳ್ತಾರೆ. ನಾವೇನು ಮಾಡ್ತೀವಿ? ಔಷಧಿ ತೊಗೋಬೇಕು, ಕಹಿ ಔಷಧಿ, ಅವ್ರು ಏನು ಹೇಳಿರ್ತಾರೋ ಡೂಸ್ ಆ್ಯಂಡ್ ಡೋಂಟ್ಸ್ ಪಾಲನೆ ಮಾಡ್ತೀವಿ. ಯಾಕೆ? ಈ ದೇಹದ ಮೇಲೆ ನಮಗೆ ಮಮತ್ವ ಇದೆ. ಇದು ಬಿಸಿಂದ ಇರಬೇಕು, ಇದು ಬೇಗ ಸರಿ ಹೋಗಬೇಕು. ಮನೆಯಲ್ಲಿ ಕೆಲಸಗಳು ಬಿದ್ದಿರ್ತವೆ, ಯಾರು ಮಾಡ್ತಾರೆ? ನಾವು ಮಾಡಲಿಲ್ಲ ಅಂದರೆ ಅದಕ್ಕೆ ಬೇಗ ಔಷಧಿ ತೊಗೊಂಡು ಅವ್ರು ಹೇಳಿದ್ದನ್ನು ಪಥ್ಯ ಪಾಲನೆ ಮಾಡಿ ನಾವೇನು ಮಾಡ್ತೀವಿ? ಸರಿ ಹೋಗ್ತೀವಿ. ಅದೇ ರೀತಿ ಪರಮಾರ್ಥದಲ್ಲಿ ಅಧಿಕಾರಿ ಆಗಬೇಕು ಅಂದರೆ, ಆ ಪರಮಾರ್ಥಕ್ಕೆ ಅಧಿಕಾರಿ ಆಗಬೇಕು ಅಂದರೆ ನಾವು ವಿಷಯದ ಪಥ್ಯವನ್ನು ಪಾಲಿಸಬೇಕು. ಆವಾಗ ಭವರೋಗ ದೂರ ಆಗತ್ತೆ. ಅಂಥ ಒಂದು ಭವರೋಗ ದೂರ ಆಗುತ್ತೆ. ನಮ್ಮದೇನು ಭವರೋಗ ದೂರ ಆಗೋದಿಲ್ಲ. ನಮಗೆ ಈ ಕ್ಷಣಕ್ಕೆ ಒಂದು ಅರ್ಧ ಗಂಟೆ 10 to 10:30 ಮಾಡ್ತೀವಿ ಜಪ, ಮೆಡಿಟೇಷನ್ನು. 10:30 ಆದ ಕೂಡಲೇ ಯಾರಿಗೋ ಮೆಸೇಜ್ ಮಾಡೋದು, ಯಾರ ಜೊತೆ ಜಗಳ ಮಾಡೋದು, ಬೇರೆಯವ್ರ ಬಗ್ಗೆ ವಿಚಾರ ಮಾಡೋದು. ಹಾಗಾದಾಗ ವಿಷಯದ ಪಥ್ಯದ ಪಾಲನೆ ಆಗುವುದಿಲ್ಲ. ಚಿದಂಬರ ನಾಮ ಮಾತ್ರಾತೆ ಘೇವುನಿ ಜಾವೆ ಉದ್ಧರೋನಿ ದಾಸಮಣೆ. ಚಿದಂಬರ ನಾಮ ಮಾತ್ರ ಅಂದರೆ ಔಷಧಿ. ಚಿದಂಬರ ನಾಮ ಔಷಧಿಯನ್ನು ತಗೊಂಡ್ರೆ ಆ ಭವರೋಗ ವೈದ್ಯ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನೆ. ಉದ್ಧಾರ ಮಾಡಬೇಕು ಅಂದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಸಾಧಕ ಅವಸ್ಥೆಯಲ್ಲಿ ನಾವು ಸಾಧಕರಿದ್ದೀವಿ ಅನ್ನೋದೇ ಫಸ್ಟ್ ನಮಗೆ ಅರಿವಿಗಿಲ್ಲ. ಫಸ್ಟು ನಾವು ಯಾಕೆ ಜಪ ಮಾಡ್ತಿದ್ದೀವಿ ಅದು ನಮಗೆ ಗೊತ್ತಿಲ್ಲ. ಜಪ ಮಾಡೋದ್ರಿಂದ ನಮಗೇನು ಸಿಗೋದಿದೆ, ಆ ಜಪ ಮಾಡೋದ್ರಿಂದ ಏನು ಸಿಗೋದಿದೆ ಅನ್ನೋದು ಅರಿವಿಗೆ ಬಂದರೆ ನಾವು ಅವಾಗ ನಿಜವಾಗಿಯೂ ಸಾಧನೆ ಮಾರ್ಗದಲ್ಲಿ ಸಾಧನ ಮಾಡ್ತೀವಿ. ಯಾಕಪ್ಪ, ನನಗೆ ಚಿದಂಬರನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲ. ಅವಾಗ ನಾನು ಸಾಧಕನಾಗನಕ್ಕೆ ಯೋಗ್ಯನಾಗ್ತೀನಿ. ನಾನು ಯಾವಾಗ ಉದ್ಧಾರ ಆಗತ್ತೆ ನಂದು? ನಾನು ಈ ಮಾತ್ರ ಔಷಧಿ ತಗೋಬೇಕು ಅಂದರೆ ಫಸ್ಟ್ ನಾನು ಡಿಸೈಡ್ ಮಾಡಬೇಕು, ನಾನು ಸಾಧಕ ಇದ್ದೀನೋ ಹೌದೋ ಅಲ್ಲೋ ಅಂತ. ಅಥವಾ ಕೇವಲ ಮಾತ್ರ ಒಂದು ಜಪ ಸಂಕಲ್ಪದ ಸಲುವಾಗಿ ನಾನು ಜಪ ಮಾಡ್ತಿದ್ದೀನೋ,
ನನ್ನ ಆತ್ಮೋದ್ಧಾರಕ್ಕೆ ಮಾಡ್ತಿದ್ದೀನೋ, ನನಗೆ ಚಿದಂಬರ ಬೇಕೇ ಬೇಕು ಅಂತ ಮಾಡ್ತಿದ್ದೀನೋ, ಅಥವಾ ಏನು ಸಲುವಾಗಿ ನಾನು ಇದನ್ನು ಮಾಡ್ತಿದ್ದೀನಿ ಅನ್ನೋ ಧ್ಯೇಯ ನಿಶ್ಚಿತ ಮಾಡ್ಕೋಬೇಕು. ಫಸ್ಟು ಗೋಲ್ಸ್ ಕ್ಲಾರಿಟಿ ಇರಬೇಕು ನಮಗೆ. ಇದನ್ನು ನಾನು ಏನಕ್ಕೆ ಮಾಡ್ತಿದ್ದೀನಪ್ಪ, ತೋರ್ಪಡಿಕೆಗೆ ಮಾಡ್ತಿದ್ದೀನಾ, 4 ಜನ ನೋಡಲಿ ಅಂತ ಮಾಡ್ತಿದ್ದೀನಾ, ಅಥವಾ ಎಲ್ಲರೂ ಹಾಕ್ತಾರೆ ಸಂಖ್ಯೆ ನಾನು ಹಾಕಬೇಕು ಅಂತ ಮಾಡ್ತಿದ್ದೀನಾ, ಅಥವಾ ಚಿದಂಬರ ನನಗೆ ಬೇಕು ಅಂತ ಮಾಡ್ತಿದ್ದೀನಾ. ಇದನ್ನು ಫಸ್ಟ್ ನಾವು ಗೋಲ್ ಸೆಟ್ ಮಾಡ್ಕೋಬೇಕು, ಕ್ಲಾರಿಟಿ. ಅವಾಗ ತೀವ್ರತೆ ಬರುತ್ತೆ. ನಿಜವಾಗಿಯೂ ನಾನು ಸಾಧಕ ಇದ್ದೀನಿ ಅಂತಂದ ಮೇಲೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸಾಧಕನಿಗೆ. ಸಾಧನ ಚತುಷ್ಟಯದಲ್ಲಿ ಇದಿದು ಅವನು ಮಾಡಿಕೊಡ್ದು. ಅವನು ನಿಜವಾಗಿಯೂ ಸಾಧಕ ಆಗಿ ಸಿದ್ಧ ಮುಕ್ತನಾಗಿ ಮುಮುಕ್ಷಕ್ಕೆ ಹೋಗಬೇಕು ಅಂದರೆ ಅವನು ಈ ರೂಲ್ಸ್ ಎಲ್ಲ ಪಾಲನೆ ಮಾಡಬೇಕು. ಇಂಥದ್ದು ಕೆಲಸಗಳನ್ನು ಮಾಡಬಾರ್ದು, ತನ್ನ ಸಮಯನ ಎಲ್ಲಿ ಹೆಚ್ಚು ಬಳಸಬೇಕು ಅದನ್ನೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿರ್ತಾರೆ. ಅದನ್ನು ನಿಜವಾಗಿಯೂ ಪಾಲನೆ ಮಾಡಿದ್ರೆ ಆವಾಗ ನಾವು ತಗೊಂಡಾಗ ನಾವು ಉದ್ಧಾರ ಆಗಿ ಹೋಗಿಬಿಡ್ತೀವಿ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ರಾಜಾರಾಮ್ ಮಹಾರಾಜರು ಎಷ್ಟು ಕಷ್ಟಪಟ್ಟರು ಸ್ವಾಮಿನ ಪಡ್ಕೊಳ್ಳಿಕ್ಕೆ. ಬೈಲಾಚೆ ಗೋಠಡಿದಲ್ಲಿ ಕೊಟ್ಟಿಗೆದಲ್ಲಿದ್ದರು. ಸ್ವಾಮಿನ ಭೇಟಿಯಾಗಿಲ್ಲ ಅಂದ್ಬಿಟ್ಟು ಏನು ಮಾಡೋದು ಸರ್, ಉಪವಾಸ ಮಾಡಿದ್ರು. ನಾನು ಊಟ ತಿಂಡಿ ಬಿಟ್ಟುಬಿಡ್ತೀನಿ, ನೀನು ಎಲ್ಲಿವರೆಗೂ ಸಿಗೋದಿಲ್ಲ. ಆ ಥರವಾದ ಛಲ, ಆ ಥರವಾದ ನಿಷ್ಠ. ನೀನು ಸಿಗೋ ತನಕ ನಾನು ಊಟ ತಿಂಡಿನೇ ಬಿಟ್ಟುಬಿಡ್ತೀನಿ ಅತ್ಲ. ನೀನು ಹೊರತಾಗಿ ಊಟ ತಿಂಡಿ ಮಹತ್ವವಾಗಿದೆಯಾ? ಇಲ್ಲ. ನೀನು ಎಲ್ಲಿವರೆಗೂ ಸಿಗೋದಿಲ್ವೋ ಅಲ್ಲಿವರೆಗೂ ನಾನು ಏನು ಮುಟ್ಟೋದಿಲ್ಲ. ಆ ಒಂದು ಛಲ ಯಾವ ಜಾಗದಲ್ಲಿದ್ದರು, ಆ ಕೊಟ್ಟಿಗೆದಲ್ಲಿ ಸಗಣಿ ಬಿಗಣಿದಲ್ಲೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲಾಯಿತು, ಅಂಥ ಜಾಗದಲ್ಲಿ ಹೋಗಿ ಮಲ್ಕೊಂಡ್ರು ಅವರು. ಯಾರ ಸಲುವಾಗಿ? ಯಾರನ್ನು ಪಡ್ಕೊಳ್ಳಿಕ್ಕೆ? ಸ್ವಾಮೀನ ಪಡ್ಕೊಳ್ಳಿಕ್ಕೆ. ಅಂಥ ಒಬ್ಬ ಸತಶಿಷ್ಯನಿಗೆ ಗುರು ಯಾವಾಗಲೂ ಕಾಯ್ತಾ ಇರ್ತಾನೆ. ಸತಶಿಷ್ಯನ ಸಲುವಾಗಿ ಕಾಯ್ತಾ ಇರ್ತಾನೆ. ಇವನೇ ಯೋಗ್ಯನಾದವನು, ಇವನಿಗೆ ಬ್ರಹ್ಮಜ್ಞಾನವನ್ನು ಕೊಡಬೇಕು ಅಂತನ್ಬಿಟ್ಟು ಸ್ವಾಮಿ ತಮ್ಮ ವರದ ಹಸ್ತವನ್ನು ಇಟ್ಟು ರಾಜಾರಾಮ್ ಮಹಾರಾಜರಿಗೆ ಬ್ರಹ್ಮಜ್ಞಾನವನ್ನು ನೀಡಿದರು. ಆ ಜ್ಞಾನವನ್ನು ಅವ್ರೇನು ಮಾಡಿದ್ರಪ್ಪ, ಇಡೀ ಜಗತ್ತಿನಲ್ಲಿ ಹಂಚಿದ್ರು. ಯಾಕೆ? ನನಗೇನು ಸಿಕ್ಕಿದೆಯೋ ಆನಂದ, ನಿಮ್ಮೆಲ್ಲರಿಗೂ ಆ ಪರಮಾನಂದ ಸಿಕ್ಕಲಿ, ಆ ಬ್ರಹ್ಮಜ್ಞಾನ ಸಿಗಲಿ. ಅದನ್ನು ಪಡೆದು ನೀವು ಜೀವನ್ಮುಕ್ತರಾಗ್ರಪ್ಪ. ಈ ಭವಸಾಗರದ ಚಕ್ರದಲ್ಲಿ ಸಿಕ್ಕಾಕೋಬೇಡಿ ಅಂದೇ ಒಂದು ಕಳಕಳಿ ಇಚ್ಛೆಯಿಂದ ಜಗತ್ತಿನಲ್ಲಿ ಭ್ರಮಣೆ ಮಾಡಿ ಎಲ್ಲರಿಗೂ ಅವರು ಚಿದಂಬರ ನಾಮದ ಔಷಧಿಯನ್ನು ಕುಡಿಸಿದ್ರು, ಚಿದಂಬರ ನಾಮದ ಪ್ರೇಮವನ್ನು ಉಣಿಸಿದ್ರು, ಚಿದಂಬರ ನಾಮದ ಅಮೃತಪಾನವನ್ನು ಎಲ್ಲರಿಗೂ ಮಾಡಿಸಿ ಅವ್ರೇನು ಮಾಡಿದ್ರು, ಎಲ್ಲರನ್ನು ಭಕ್ತರು, ಸಾಧಕರು, ಮುಮುಕ್ಷು ಅಂತ ಅವಸ್ಥೆಗೆ ಕರ್ಕೊಂಡು ಹೋದರು. ಅದನ್ನೇ ನೀವು ಎಲ್ಲರೂ ಸೇರಿ ಪಡ್ಕೊಳ್ಳೋಣ. ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು ಚಿದಂಬರನ ಪ್ರಾಪ್ತಿ ಇದೇ ಜನ್ಮದಲ್ಲಿ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಂತ ಚಿದಂಬರ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಚಿದಂಬರ.